ನಾವು ಮಕ್ಕಳಿರುವಾಗಲೂ ಇಲ್ಲಿಂದ ಒಂದು ಕಾಲು ಸೇತುವೆಯಲ್ಲಿ ಶಾಲೆಗೆ ಹೋಗ್ತಿದ್ವಿ. ಆಗಿಂದಲೂ ನಮ್ಮ ಸಮಸ್ಯೆ ಇದೆ. ಮಳೆ ಬಂತಂದ್ರೆ ಈಗಲೂ ನನ್ನ ಮಕ್ಕಳಿಗೂ ಕಳಿಸ್ಬೇಕಾದ್ರೆ ಸಂಕದ ವ್ಯವಸ್ಥೆ ಇಲ್ಲ. ಬಂಧುಗಳೇ, ನಾವಿವತ್ತು ಮೂಡುಬಿದಿರೆ ವಿಧಾನಸಭಾ ಕ್ಷೇತ್ರದ ವಾಲ್ಪಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸೆಟ್ಲ್ಮೆಂಟ್ ರಸ್ತೆಗೆ ಬಂದಿದ್ದೇವೆ. ಈಗ ಇಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಕೂಡ ಜನ ಒಂದು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಯಾಕಂದ್ರೆ ಈ ರಸ್ತೆ ನಾವು ಗಮನಿಸಬಹುದು, ಈ ಭಾಗದ ರಸ್ತೆಗಳನ್ನು ಗಮನಿಸಿದ್ರೆ ಈ ರಸ್ತೆಯ ಇಲ್ಲಿ ಹರಿಯುವ ಅರಬ್ಬಿ ಅಂದ್ರೆ ನದಿಯಂತ ಇರುವ ಬಹಳಷ್ಟು ದೊಡ್ಡ ತೊರೆಗೆ ಸೇತುವೆ ಇಲ್ಲ. ಆ ಸೇತುವೆ ಆಗ್ಬೇಕು ಹೇಳ್ಕೊಂಡು ಕಳೆದ 5 ವರ್ಷಗಳಿಂದ ಕೂಡ ಜನ ಹೋರಾಟ ಮಾಡ್ತಿದ್ದಾರೆ. ಅದರ ಜೊತೆಗೆ ರಸ್ತೆ ತಾವು ಖಾಸಗಿ ಸ್ಥಳವನ್ನು ಬಿಟ್ಟುಕೊಟ್ಟು ರಸ್ತೆಯಾಗಿ ಬಿಟ್ಟುಕೊಟ್ಟು ಅವರು ಸೇತುವೆ ಆಗ್ತದೆ ಹೇಳ್ಕೊಂಡು ಕಾಯ್ತಾ ಇದ್ದಾರೆ. ಆದ್ರೆ ಇವತ್ತಿಗೂ ಕೂಡ ಸೇತುವೆ ಆಗಿಲ್ಲ. ತಾವು ಗಮನಿಸಬಹುದು, ತುಂಬಿ ಹರಿತಾ ಇದೆ, ಮಳೆಗಾಲದಲ್ಲಿ ತುಂಬಿ ಹರಿತಾ ಇದೆ ತೊರೆ. ಆ ತೊರೆಯ ಆ ಭಾಗಕ್ಕೆ ಹೋದ್ರೆ ವಾಲ್ಪಾಡಿ ಗ್ರಾಮ ಪಂಚಾಯತ್ ಬರುವ ರಸ್ತೆ, ಮಾಡದಂಗಡಿಯಾಗಿ ಬರುವ ರಸ್ತೆ. ಅದರ ನಂತರ ಈ ನದಿ ಇಲ್ಲಿ ಸುಮಾರು 50 ಮೀಟರ್ಗೆ ಸೇತುವೆ ಬೇಕು. ಇದು ಬ್ರಿಟಿಷ್ ಕಾಲದಲ್ಲಿ ಕೂಡ ಇಲ್ಲಿ ಕಾಲು ಸಂಖ್ಯೆ ಇತ್ತು ಅಂತ ಹೇಳುವ ಮಾಹಿತಿಯನ್ನು ಸ್ಥಳೀಯರು ಹೇಳ್ತಾರೆ. ಆದ್ರೆ ಆ ಕಾಲದಲ್ಲಿ ಇದ್ದ ಸಂಪರ್ಕ ವ್ಯವಸ್ಥೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಅದು ಮುರಿದು ಹೋಗಿದೆ, ಕುಸಿದು ಹೋಗಿದೆ. ಆದ್ರೆ ಪರ್ಯಾಯ ವ್ಯವಸ್ಥೆ ಬೇರೆ ವ್ಯವಸ್ಥೆ ಆಗಿದೆ ಬಿಟ್ರೆ ಈ ವ್ಯವಸ್ಥೆಯನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಯಾರು ಕೂಡ ಪ್ರಯತ್ನ ಮಾಡಲಿಲ್ಲ. ನೋಡಿ, ನಮ್ಮೊಟ್ಟಿಗೆ ವಾಲ್ಪಾಡಿಯ ಕೃಷಿಕರು ಉಮಾನಾಥ್ ಜೊತೆಗೆ ಆನಂದ್ ಅವರು ಇದ್ದಾರೆ. ಈಗ ಅವರು ಕೂಡ ಇಲ್ಲಿಯ ಸಮಸ್ಯೆಗಳ ಬಗ್ಗೆ ಬಹಳಷ್ಟು ತಿಳಿದವರು, ಜೊತೆಗೆ ಸಮಸ್ಯೆಯನ್ನು ಅನುಭವಿಸಿದವರು. ಈಗ ಉಮಾನಾಥ್ ನೋಡಿ, ಕಳೆದ ಹಲವಾರು ವರ್ಷಗಳಲ್ಲಿ ತಾವು ರಸ್ತೆ ಮಾಡಿದ್ದೀರಿ, ರಸ್ತೆ ಆಗಿದೆ, ಈಗ ಮಣ್ಣಿನ ರಸ್ತೆ ಇಲ್ಲಿ ಆಗಿದೆ. ಆದ್ರೆ ಸೇತುವೆ ಸಮರ್ಪಕ ಆಗಿಲ್ಲ. ಈಗ ತಮ್ಮ ನಿರೀಕ್ಷೆ ಏನು? ನಿರೀಕ್ಷೆ ಅಂದ್ರೆ ನಾವು ಕೆಲವು ಹಳೆಯಿಂದ ನಾವು ಹುಟ್ಟಿನಿಂದಲೂ ಇಲ್ಲೇ ಇರುವುದು. ನಮ್ಮ ತಂದೆ ತಾಯಿಯೂ ಇಲ್ಲಿ, ನಾವು ಮಕ್ಕಳಿರುವಾಗಲೂ ಇಲ್ಲಿಂದ ಒಂದು ಕಾಲು ಸೇತುವೆಯಲ್ಲಿ ಶಾಲೆಗೆ ಹೋಗ್ತಿದ್ವಿ. ಆಗಿಂದಲೂ ನಮ್ಮ ಸಮಸ್ಯೆ ಇದೆ. ಮಳೆ ಬಂತಂದ್ರೆ ಈಗಲೂ ನನ್ನ ಮಕ್ಕಳಿಗೂ ಕಳಿಸ್ಬೇಕಾದ್ರೆ ಸಂಕದ ವ್ಯವಸ್ಥೆ ಇಲ್ಲ. ಕಾಲು ಸೇತುವೆನೂ ಮುರಿದು ಹೋಗಿದೆ. ಯಾವ ವ್ಯವಸ್ಥೆನೂ ಇಲ್ಲ. ಇದಕ್ಕೆ ಒಂದು ಪಂಚಾಯತಿಗೆ ಹೋಗ್ಬೇಕಾದ್ರೂ ನಮ್ಗೆ 3-4 ಕಿಲೋಮೀಟರ್ ಸುತ್ತಾಗಿ ಹೋಗ್ಬೇಕು. ಇನ್ನು ಪೇಟೆಗೆ ಹೋಗ್ಬೇಕಾದ್ರೂ ಏನಾದ್ರೂ ತರಬೇಕಾದ್ರೆ 4 ಕಿಲೋಮೀಟರ್ ಸುತ್ತಾಗಿ ಭಿಕ್ಷೆ ಮಾಡ್ಕೊಂಡು ಸುತ್ತಾಗಿ ಹೋಗ್ಬೇಕು. ಇದೊಂದು ಸಂಕ ಆದ್ರೆ ನಮ್ಗೆ ಎಲ್ರಿಗೂ, ಫ್ಯಾಮಿಲಿಗಾಗ್ಲಿ ಮಕ್ಕಳಿಗೆ ಕಳಿಸ್ಲಿಕ್ಕಾಗ್ಲಿ ಏನೇ ಒಂದು ನಮ್ಗೆ ಒಂದು ತೊಂದರೆ ಆದ್ರೂ, ಏನೋ ಒಂದು ಆಂಬುಲೆನ್ಸ್ ಬರ್ಬೇಕಾದ್ರೂ ನಮ್ಗೆ ಗಂಟೆಗಟ್ಟಲೆ ಕಾಯ್ಬೇಕು. ಆ ಆಂಬುಲೆನ್ಸ್ ಬರುವ ಹೊತ್ತಿಗೆ ನಮ್ಮ ಪ್ರಾಣ ಉಳಿಯುವುದು ಕಷ್ಟ ಅಂತ ಪರಿಸ್ಥಿತಿಯಲ್ಲಿದೆ. ಯಾರು ನಮ್ಗೆ ಸ್ಪಂದಿಸಿಲ್ಲ. ಸ್ಥಳೀಯರಾದ ನಮ್ಮ ಮಂಡಲ ಪಂಚಾಯತ್ ಅಧ್ಯಕ್ಷರಾಗಿ ಇದ್ರು ಪ್ರದೀಪ್ ಅವರು ತುಂಬಾ ಸಲ ತುಂಬಾ ಪ್ರಯತ್ನ ಪಟ್ಟು ಇದಕ್ಕೆಲ್ಲ ತುಂಬಾ ಅವರ ಪ್ರಯತ್ನ ಪಟ್ರು, ಆಗ್ಲಿಲ್ಲ. ಇನ್ನು ನಮ್ಗೆ 6 ವರ್ಷದಿಂದ ಈಗ ಕಾಯ್ತಾ ಇದ್ವಿ ನಾವು. ಎಲ್ಲ ಸ್ಥಳೀಯರು ಜಾಗ ಬಿಟ್ಟು ಕೊಟ್ರು, ಎಲ್ಲ ನಮ್ಮ ಮಣ್ಣಿನ ಮಾಗ ಎಲ್ಲ ಆಗ್ಬೇಕಂತೇಳಿ ಎಲ್ರಿಗೂ. ಕಡಿಮೆ ಅಂದ್ರೆ ಇಲ್ಲಿ 400-500 ಮನೆಗೆ ಸಂಪರ್ಕ ಇದೊಂದು ಆದ್ರೆ ತುಂಬಾ ಪ್ರಯೋಜನ ಆಗ್ತದೆ. ವಾಲ್ಪಾಡಿ ಪಂಚಾಯತ್ಗೆ ಹೋಗ್ಲಿಕ್ಕೆ ಆಗ್ಲಿ, ಅಲ್ಲಿಂದ ಸಿರ್ತಾಡಿಯಿಂದ ಕನೆಕ್ಟ್ ದರಗುಡ್ಡೆ, ಬೆಳುವಾಯಿ, ಈ ಕಡೆ ಆಲಂಗರಿಗೆ, ಕಾರ್ಕಳಕ್ಕೆ ಹೋಗೋದಾದ್ರೂ ನಮಗೆ ಕಡಿಮೆ ಅಂದ್ರೆ ಒಂದು 6 ಕಿಲೋಮೀಟರ್ ಕಡಿಮೆ ಬೀಳ್ತದೆ. ಅದಕ್ಕಾಗಿ ನಮ್ಮ ಕಳಕಳಿಯ ಮನವಿ ಅಂದ್ರೆ ನಮ್ಗೊಂದು ಸಂಕ ಮಾಡಿಕೊಟ್ಟು ನಮ್ಮನ್ನು ಈ ಗ್ರಾಮಸ್ಥರಿಗೆ ಒಂದು ಸರ್ಕಾರ ಇದೆ ಎಂಬ ನಂಬಿಕೆಯನ್ನು ಉಳಿಸಿಕೊಟ್ರೆ ಸಾಕು. ನಾವು ಓಟ್ ಹಾಕಿದಕ್ಕೆ ನಮ್ಗೊಂದು ಫಲ ಸಿಕ್ಕಿತು. ನಮ್ಮ ಪ್ರದೀಪ್ನವರು ಕಷ್ಟಪಟ್ಟದಕ್ಕೆ ಈ ಸಲ ಒಂದು ಫಲ ಸಿಕ್ಕಿತು ಅಷ್ಟಾದ್ರೆ ನಮ್ಗೆ ಗ್ರಾಮಸ್ಥರಿಗೆ ತುಂಬಾ ಸಂತೋಷ. ಇಲ್ಲಿ ಸ್ಥಳೀಯರು ಇಲ್ಲಿ ರಸ್ತೆಯನ್ನು ಮತ್ತೆ ನವೀಕರಣ ಮಾಡಿದ್ದಾರೆ. ಹಾಗಾಗಿ ಈ ರಸ್ತೆ ಸುಗಮ ಆದ್ರೆ ಅಂದ್ರೆ ಇಲ್ಲಿ ಸೇತುವೆ ಆದ್ರೆ ವಾಲ್ಪಾಡಿಯಿಂದ ನೇರ ದರಗುಡ್ಡೆಗೆ ಬರಲು ಬಹಳಷ್ಟು ಕಡಿಮೆ ಅಂತರ, ಜೊತೆಗೆ ಅವಧಿ ಕಡಿಮೆ ಸಾಕು. ಅದ್ರ ಜೊತೆಗೆ ಕಾರ್ಕಳ ಹೋಗುವ ರಸ್ತೆ ಕೂಡ ಪರ್ಯಾಯ ರಸ್ತೆಯಾಗಿ ಈ ರಸ್ತೆಯನ್ನು ಬಳಸ್ಕೊಳ್ಬಹುದು. ನಮ್ಮ ಜೊತೆ ವಾಲ್ಪಾಡಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು, ಜೊತೆಗೆ ಈ ರಸ್ತೆ ಜೊತೆಗೆ ಸೇತುವೆ ಆಗ್ಲಿಕ್ಕಾಗಿ ಬಹಳಷ್ಟು ಕಳೆದ ಹಲವಾರು ವರ್ಷಗಳಿಂದ ಪ್ರಯತ್ನ ಜೊತೆಗೆ ಹೋರಾಟ ಮಾಡ್ತಾ ಬಂದವರು ಪ್ರದೀಪ್ ಅವರು. ಈಗ ಪ್ರದೀಪ್ ಅವರು ನಮ್ಮ ಜೊತೆ ಇದ್ದಾರೆ. ಪ್ರದೀಪ್ ನಮಸ್ಕಾರ. ನೋಡಿ, ಈಗ ಕಳೆದ ಹಲವಾರು ವರ್ಷಗಳಿಂದ ಇಲ್ಲಿ ಒಂದು ಜನರ ಕನಸು ನನಸಾಗ್ಲಿಲ್ಲ. ಈಗ ಈ ಪ್ರಯತ್ನ, ಈಗ ರಸ್ತೆ ಆಗಿದೆ, ರಸ್ತೆ ತಾವು ಮಾಡಿದ್ದೀರಿ, ಮನೆ ರಸ್ತೆ ಆದ್ರೂ ಮಾಡಿದ್ದೀರಿ, ಆದ್ರೆ ಸೇತುವೆ ಇವತ್ತಿಗೂ ಆಗಿಲ್ಲ. ಈಗ ಇದು ನೆನೆಗುದಿಗೆ ಬಿಡ್ಲಿಕ್ಕೆ ಕಾರಣ ಏನು? ಒಂದು 5 ವರ್ಷದ ಹಿಂದೆ ಬಿಜೆಪಿ ಸರ್ಕಾರ ಇರುವಾಗ ಈ ರಸ್ತೆಗೆ 5.5 ಕೋಟಿ ಅನುದಾನವನ್ನು ಮೀಸಲಿಟ್ಟಿದ್ರು. ಸರ್ಕಾರ ಬದಲಾದ ಕಾರಣ ಇಟ್ಟ ಅಮೌಂಟ್ ಎಲ್ಲ ಕ್ಯಾನ್ಸಲ್ ಆಯಿತು. ನಂತರ ಶಾಸಕರಾದ ಉಮಾನಾಥ್ ಕೋಟ್ಯಾನ್ರವರ ಅವರಿಗೆ ಮನವಿಯನ್ನು ಸಲ್ಲಿಸಿದೆವು ಕೂಡ ರಸ್ತೆ ಆಗ್ಬೇಕಂತ. ಯಾಕಂದ್ರೆ ಇಲ್ಲಿ ಒಂದು 500 ಈ ಕಡೆ ಮಾಡದಂಗಡಿ ಒಂದು 500ರಿಂದ 400 ಮನೆಗಳಿವೆ. ಮಾಡದಂಗಡಿ ಇನ್ನೊಂದು ಭಾಗಕ್ಕೆ ಒಂದು 100 ಮನೆಗಳಿವೆ. ಎಲ್ರಿಗೂ ಹೋಗ್ಬೇಕಾದ್ರೆ ಈ ಸಂಕವನ್ನು ದಾಟಿ ಹೋಗ್ಬೇಕಾಗ್ತದೆ. ಈ ಮಳೆಗಾಲದಲ್ಲಿ ಹೋಗ್ಬೇಕಾದ್ರೆ ಒಂದು 2-3 ಕಿಲೋಮೀಟರ್ ಸುತ್ತು ಬಳಸಿ ಹೋಗ್ಬೇಕಾಗ್ತದೆ. ಈ ಒಂದು ಸಂಕ ಆದ್ರೆ ನಮ್ಗೆ ಎಲ್ರಿಗೂ, ಇಲ್ಲಿ ರೈತರಿಗೆ ಆಗ್ಬಹುದು, ಶಾಲೆ ಮಕ್ಕಳಿಗೆ ಆಗ್ಬಹುದು, ಕೆಲಸಕ್ಕೆ ಡೈಲಿ ಕೆಲಸಕ್ಕೆ ಹೋಗುವವರಿಗೆ ತುಂಬಾ ಪ್ರಯೋಜನಕಾರಿ. ನಾವು ಇದರ ಬಗ್ಗೆ ನಮ್ಮ ನೆಚ್ಚಿನ ಶಾಸಕರಾದ ಉಮಾನಾಥ್ ಕೋಟ್ಯಾನ್ ಬಗ್ಗೆ ಗಮನಕ್ಕೆ ತಂದಾಗ ಅವರು ನಮ್ಮ ಇಲಾಖೆಯ PW ಇಲಾಖೆಯವರ ಎಲ್ಲ ಇಂಜಿನಿಯರ್ ಅನ್ನು ಕಲಿಸಿಕೊಟ್ಟಿದ್ರು.
ಕಳಿಸಿಕೊಟ್ಟು ಎಲ್ಲ ಎಸ್ಟಿಮೇಟ್ ಆದ ಕೂಡಲೇ 5.5 ಕೋಟಿಗೆ ಎಸ್ಟಿಮೇಟ್ ಕೂಡ ಆಯಿತು. ಆದಾಗ ಲಾಸ್ಟ್ ಮೂಮೆಂಟ್ ಅಲ್ಲಿ ಸರ್ಕಾರ ಬದಲಾದ ಕಾರಣ ಒಮ್ಮೆ ಮಾಡಿದಂತ ಎಲ್ಲ ವರ್ಕ್ ಎಲ್ಲ ಕ್ಯಾನ್ಸಲ್ ಆಯಿತು. ನಂತರ ಪುನಃ ನಾವು ಶಾಸಕರ ಗಮನಕ್ಕೆ ತಂದಾಗ ಈ ರೋಡ್ ಆಗ್ಲೇಬೇಕು ನಮಗೆ ಅಂತ ಅವರ ಗಮನಕ್ಕೆ ತಂದಾಗ ಅವ್ರು ಪುನಃ ಇಂಜಿನಿಯರ್ನವರನ್ನೆಲ್ಲ ಕಳಿಸಿ ಈಗ 5,68,00,000ಕ್ಕೆ ನಮಗೆ ಈಗಾಗಲೇ ಅಂದಾಜು ಪಟ್ಟಿಯನ್ನು ತಯಾರಿಸಿ ಈ ಫೈಲ್ ಬೆಂಗಳೂರಲ್ಲಿದೆ. ಯಾಕಂದ್ರೆ ಇನ್ನೂ ಸಹ ನಮ್ಮ ಸರ್ಕಾರದಿಂದ ಇದಕ್ಕೆ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಸಿಗಲಿಲ್ಲ ಅಂತ ನಮ್ಮ ಈ ಇಲಾಖೆಯ ಅಧಿಕಾರಿ ವರ್ಗದವರು ನಮ್ಮ ಗಮನಕ್ಕೆ ತಂದಿದ್ದಾರೆ. ಯಾಕಂದ್ರೆ ನಮಗೆ ಕೂಡಲೇ ಈ ರಸ್ತೆಯನ್ನು ಆಗ್ಲೇಬೇಕು. ಯಾಕಂದ್ರೆ ಒಂದು 5-6 ವರ್ಷದಿಂದ ನಾವು ಈ ರಸ್ತೆಗೋಸ್ಕರ ಓಡಾಡ್ತಾ ಇದ್ದೇವೆ. ಕಾಲು ಸಂಕ ಮಳೆಗೆ ಕೊಚ್ಚಿ ಹೋಗಿ ಕೂಡ ಒಂದೊಂದು 12 ವರ್ಷ ಜಾಸ್ತಿ ಆಯ್ತು. ನಮ್ಮ ಇದರ ಮೊದಲಿತ್ತು ಕಾಲ ಸಂಖ್ಯೆಯಲ್ಲಿ, ಇದರ ಮುಂಚೆ ಕಾಲು ಸಂಖ್ಯೆ ಇತ್ತು. ನಮ್ಮ ಶಾಸಕರು ಮುಂಚಿನ ಮಾಜಿ ಶಾಸಕರಾದ ಅಭಯ ಚಂದ್ರ ಇರುವಾಗ ಈ ಸಂಖ್ಯೆ ಕೊಚ್ಚಿ ಹೋಗಿತ್ತು ಮಳೆಗೆ. ನಂತರ ಇನ್ನೊಂದು 10 ವರ್ಷ ಆಯ್ತು, ಇನ್ನೂ ಸಹ ಆಗ್ಲಿಲ್ಲ. ನಾವು ಆದಷ್ಟು ಬೇಗ ನಾವು ಆಗ್ಬೇಕಂತ ನಮ್ಮ ಊರಿನವರೆಲ್ಲ ಮನವಿ.